ಮೊದಲಿಗೆ ನೋಡಿ ಸಮಾಜದಲ್ಲಿ ಎಂತೆಂಥ ಘಟನೆ ನಡೆಯುತ್ತೆ ಅಂತ. ಸಾವಿರಾರು ಜನರ ಸಮ್ಮುಖದಲ್ಲಿ ವಧು ವರ ಇಬ್ಬರು ಕೂಡ ಹೊಸ ಜೀವನವನ್ನು ಶುರು ಮಾಡಬೇಕು ಅಂತ ಹೇಳಿ ತಾಳಿ ಕಟ್ಟುವ ಸಂದರ್ಭದಲ್ಲೇ ಆ ಶುಭ ಗಳಿಯಲ್ಲೇ ಅಶುಭ ನಡೆದೋಯ್ತು. ಇದೊಂದು ರೀತಿಯಾಗಿ ಘೋರ ದುರಂತ. ಇದಾಗಿದ್ದು ಬಾಗಲಕೋಟೆಯಲ್ಲಿ. ಏನಾಯ್ತು ಅಂತ ಹೇಳ್ತೀನಿ. ತಾಳಿ ಕಟ್ಟುವ ಆ ಶುಭ ವೇಳೆಗೆ ಘೋರ ದುರಂತ ನಡೆದಿರೋದು. ಹೇಳಿದ್ನಲ್ಲ, ನೂರಾರು ಕನಸು ಕಂಡಿದ್ರು. ಕ್ಷಣ ಮಾತ್ರದಲ್ಲೇ ಹೃದಯ ಛಿದ್ರವಾಗ್ಬಿಡುತ್ತೆ. ಆ ಮದುವೆಯ ಸಂಭ್ರಮ ಎಲ್ಲವೂ ಕೂಡ ಮಾಯವಾಗ್ಬಿಡುತ್ತೆ. ಹೊಸ ಜೀವನ ಆರಂಭಿಸುವ ಮೊದಲಿಗೆ ವಿದಾಯ ಹೇಳ್ಬಿಡ್ತಾರೆ. ಇದು ಬಾಗಲಕೋಟೆಯಲ್ಲಿ ನಡೆದಂತಹ ಹೃದಯ ವಿದ್ರಾವಕ ಘಟನೆ. ಹಾಗಾದ್ರೆ ಏನಾಯ್ತು ಅಂತ, ಆ ಶುಭ ಗಳಿಗೆಯಲ್ಲಿ ಅಶುಭ ನಡೆಯೋದಕ್ಕೆ ಕಾರಣವಾದ್ರೂ ಏನು? ಆಕ್ಚುಲ್ ಆಗಿ ಮದುವೆ ಮಂಟಪದಲ್ಲಿ ಏನೇನಾಯ್ತು ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ತಾಳಿ ಕಟ್ತಾರೆ. ತಾಳಿ ಕಟ್ಟಿದ 15 ನಿಮಿಷದಲ್ಲೇ ವರನಿಗೆ ಹೃದಯಾಘಾತವಾಗ್ಬಿಡುತ್ತೆ. ಯಾಕೋ ಇತ್ತೀಚೆಗೆ ಈ ಹಾರ್ಟ್ ಅಟ್ಯಾಕ್ ಕೇಸ್ಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಇದಾಗಿರೋದು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದಲ್ಲಿ ನಂದಿಕೇಶ್ವರ ಕಲ್ಯಾಣ ಮಂಟಪದಲ್ಲಿ ಮದುವೆ ನಡೀತಾ ಇತ್ತು. ವರ ಕೂಡ ತಾಳಿ ಕಟ್ಟಾಗಿರುತ್ತೆ. 15 ನಿಮಿಷ ಆಗಿರುತ್ತೆ. ಅಕ್ಷತೆ ಬಿದ್ದು 15 ನಿಮಿಷ ಆದಮೇಲೆ ವರನಿಗೆ ಹೃದಯಾಘಾತವಾಗುತ್ತೆ. ಮದುವೆ ಮಂಟಪದಿಂದ ಕುಸಿದು ಬೀಳ್ತಾನೆ ಆ ವರ. 25 ವರ್ಷದ ಪ್ರವೀಣ ಕುರಣಿ ಅಂತ ಮೃತ ವರನ ಹೆಸರು. ಜಮಖಂಡಿ ತಾಲೂಕಿನ ಕುಂಬಾರಹಳ್ಳ ಗ್ರಾಮದ ನಿವಾಸಿ ಈತ. ಹಿಂಗಾಗಿದ್ದಕ್ಕೆ ಶಾಕ್ಗೆ ಒಳಗಾಗುತ್ತೆ. ಇಲ್ಲಿ ಬಂದಿದ್ದಂತಹ ಸಾವಿರಾರು ಜನ ಒಂದು ಕ್ಷಣ ಏನಾಯ್ತು ಅಂತೇಳಿ ದಂಗಾಗ್ಬಿಡ್ತಾರೆ. ಕೇವಲ 15 ನಿಮಿಷ. ನೋಡಿ, ಇದೇ ವರ ಪ್ರವೀಣ ಅಂತ ಈತನ ಹೆಸರು. ಜಮಖಂಡಿ ತಾಲೂಕಿನ ಕುಂಬಾರಹಳ್ಳ ಗ್ರಾಮದ ನಿವಾಸಿ. ಮನೆಯಲ್ಲಿ ನೋಡ್ದಂಗೆ ನಿಶ್ಚಯ ಆಗಿತ್ತು ಮದುವೆ. ಮದುವೆ ಮಂಟಪದಲ್ಲಿ ಖುಷಿಯ ಸಂಭ್ರಮಾಚರಣೆ ಮೊಳಗ್ತಾ ಇತ್ತು. ಒಬ್ಬೊಬ್ಬರು ಒಂದೊಂದು ಕೆಲಸ ನೋಡ್ಕೊಂಡಿದ್ರು ಅಲ್ಲಿ, ಈ ವರನ ಕಡೆಯವರು ಅಥವಾ ವಧುನ ಕಡೆಯವರು. ಹಿಂಗಿರೋ ಸಂದರ್ಭದಲ್ಲಿ ತಾಳಿಯೆಲ್ಲ ಕಟ್ಟಾಗುತ್ತೆ, ಅಕ್ಷತೆ ಎಲ್ಲ ಹಾಕ್ತಾರೆ. ಇನ್ನೇನು ರಿಸೆಪ್ಷನ್ಗೆ ಅಂತ ನಿಂತ್ಕೋಬೇಕಾಗಿರುತ್ತೆ. ಇದ್ದಕ್ಕಿದ್ದಂತೆ ಪ್ರವೀಣ ಕುಸಿದು ಬೀಳ್ತಾನೆ. ಕುಸಿದು ಬಿದ್ದ ತಕ್ಷಣ ಮದುವೆ ಸಂದರ್ಭದಲ್ಲಿ ಅಂತಂತಂದರೆ ಹಿಂದಿನ ದಿನ ನೈಟು ಸರಿಯಾಗಿ ಊಟ ಮಾಡಿರೋದಿಲ್ಲ ಅಥವಾ ನಿದ್ದೆ ಮಾಡಿರೋದಿಲ್ಲ, ಹಾಗೇನೋ ಆಗಿರ್ಬೋದು ಅಂತ ಎಲ್ಲ ಅನ್ಕೊಂಡಿರ್ತಾರೆ. ಆದರೆ ನೋಡಿದ್ರೆ ಉಸಿರೇ ಬರ್ತಿರಲ್ಲ, ಉಸಿರಾಡ್ತಾನೆ ಇರೋದಿಲ್ಲ. ತಕ್ಷಣ ಆಸ್ಪತ್ರೆಗೆ ಸೇರಿಸುವಂಥ ಕೆಲಸ ಆದರೂ ಕೂಡ ಡಾಕ್ಟ್ರೇ ಹೇಳ್ತಾರೆ ಹೀಸ್ ನೋ ಮೋರ್ ಅಂತ. ಕಾರಣ ಹಾರ್ಟ್ ಅಟ್ಯಾಕ್. ಇದ್ದಕ್ಕಿದ್ದಂತೆ ಹಾರ್ಟ್ ಅಟ್ಯಾಕ್. ಏನಾಗಿರ್ಬೋದು ಅಂತ. ಬಟ್ ಇದನ್ನ ಜನರಲೈಸ್ ಮಾಡಿ ಹೇಳೋದಾದ್ರೆ, ಇತ್ತೀಚೆಗೆ ಯುವಕರಲ್ಲಿ ಈ ಹಾರ್ಟ್ ಅಟ್ಯಾಕ್ ಆಗುವಂಥ ಸಂಖ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಈ ಪ್ರವೀಣನಿಗೆ ಕೇವಲ 25 ವರ್ಷ, ಇನ್ನು ಬಾಳಿ ಬದುಕಬೇಕಾದಂತಹ ವಯಸ್ಸು. ಮನೆಯವರೆಲ್ಲ ನೋಡಿ ನಿಶ್ಚಯ ಮಾಡಿದಂಥ ಮದುವೆ ಅದು. ಎಲ್ಲವೂ ಚೆನ್ನಾಗಿತ್ತು. ಹಿಂದಿನ ದಿನನೂ ಎಲ್ಲ ಚೆನ್ನಾಗಿದೆ, ಶಾಸ್ತ್ರೋಕ್ತವಾಗಿ ಎಲ್ಲವೂ ಕೂಡ ಆಗಿದೆ. ಇವತ್ತು ಧಾರೆ ಆಗುತ್ತೆ, ತಾಳಿನೂ ಕಟ್ತಾನೆ ಈ ಪ್ರವೀಣ. ತಾಳಿ ಕಟ್ಟಿದ 15 ನಿಮಿಷದಲ್ಲಿ ಹಿಂಗಾಗುತ್ತೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ. ಕುಟುಂಬಸ್ಥರ ಆಕ್ರಂದನ ಈಗ ನಿವಾಸದ ಮುಂದೆ ಮುಗಿಲು ಮುಟ್ತಾ ಇದೆ. ನೋಡ್ತಾ ಇದ್ದೀವಿ. ನನ್ನ ಕೊರಳಿಗೆ ಮಾಲೆ ಹಾಕಿ ಕಣ್ಣೀರಿನೋರಿಸುವೆ ನಿನ್ನವನಾದರೆ ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಬಾಗಲಕೋಟೆ ಪ್ರತಿನಿಧಿ ನಿಜಗುಣ ಮಠಪತಿ ಫೋನ್ ಸಂಪರ್ಕದಲ್ಲಿ. ನಿಜಗುಣ, 25 ವರ್ಷ ಪ್ರವೀಣನ್ಗೆ ಏಜು. ಇಂಥ ಚಿಕ್ಕ ವಯಸ್ಸಲ್ಲಿ ಹಾರ್ಟ್ ಅಟ್ಯಾಕು ಅಂತಂದ್ರೆ ನಿಜಕ್ಕೂ ನಂಬಲ್ಲ ಅಸಾಧ್ಯ. ಏನಾಯ್ತು ಅಂತ ಎಕ್ಸಾಕ್ಟ್ ಆಗಿ? ಶರತ್, ನಿಜಕ್ಕೂ ಒಂದು ಹೃದಯ ವಿದ್ರಾವಕ ಘಟನೆಗೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ನಂದಿಕೇಶ್ವರ ಕಲ್ಯಾಣ ಮಂಟಪ ಸಾಕ್ಷಿ ಆಗಿರ್ತಕ್ಕಂಥದ್ದು. ಏನಂತಂದ್ರೆ, ವರ್ಷದಿಂದ ಮಗನ ಮದುವೆ ಮಾಡಬೇಕು, ವಿಜೃಂಭಣೆಯಿಂದ ಮಾಡಬೇಕು, ಊರ್ ಮಂದಿಗೆ ಊಟಕ್ಕೆ ಬಡಿಸ್ಬೇಕು ಅಂತಕ್ಕಂಥ ಕನಸು ಕಂಡಿರ್ತಕ್ಕಂಥ ಅಪ್ಪ ಅಮ್ಮಂದಿರ ಇವತ್ತಿನ ಈ ಒಂದು ಘಟನೆ ಎಲ್ಲೋ ಒಂದು ಕಡೆ ಇಡೀ ಏನು ಜಮಖಂಡಿ ನಗರವೇ ಒಂಥರ ಮೌನಕ್ಕೆ ಶರಣಾಗಿದೆ ಅಂತಾನೆ ಹೇಳ್ಬೇಕಾಗತ್ತೆ. ಯಾಕಂತಂದ್ರೆ ಜಮಖಂಡಿ ತಾಲೂಕಿನ ಕುಂಬಾರಹಳ್ಳ ಗ್ರಾಮದ ಪ್ರವೀಣ್ ಕುರ್ಣಿ ಅಂತಕ್ಕಂಥ ಏನು 25 ವರ್ಷದ ಯುವಕನಿದ್ದಾನೆ. ಆ ಯುವಕನಿಗೆ ಪೂರ್ವ ನಿಯೋಜಿತವಾಗಿ ನಿಶ್ಚಯಿಸಿರ್ತಕ್ಕಂಥ ಮುಹೂರ್ತದ ಸಮಯದಲ್ಲಿ ಇಂದು ಬೆಳಗಿನ ಸಮಯದಲ್ಲಿ ಮನೆ ದೇವರ ಒಂದು ಅಕ್ಷತೆಯ ಕಾರ್ಯ ಮುಗಿಯುತ್ತೆ. ತದನಂತರ 12:15ಕ್ಕೆ ನಂದಿಕೇಶ್ವರ ಕಲ್ಯಾಣ ಮಂಟಪದಲ್ಲಿ ಸಾಮೂಹಿಕ ಅಕ್ಷತೆ ಕೂಡ
ನಡೆಯುತ್ತೆ. ಏನು ಅಕ್ಷತೆ ಆದ ಬಳಿಕ ಕೇವಲ 10 ರಿಂದ 15 ನಿಮಿಷಗಳಲ್ಲಿಯೇ ಏನು ಒಂದು ಭವ್ಯ ವೇದಿಕೆಯಲ್ಲಿಯೇ ಆತ ಏನು ಜನರು ಆತನಿಗೆ ಶುಭ ಕೋರಲಿಕ್ಕೆ ಬಂದಿರತಕ್ಕಂತ ಸಾವಿರಾರು ಜನರು ಅಲ್ಲಿ ಕ್ಯೂನಲ್ಲಿ ಇರ್ತಕ್ಕಂಥದ್ದು. ಆ ಒಂದು ಸಂದರ್ಭದಲ್ಲಿಯೇ ವೇದಿಕೆಯಲ್ಲಿ ಕುಸಿದು ಬಿದ್ದು ತತ್ಕ್ಷಣವೇ ಒಂದು ಉಸಿರು ನಿಂತಿರ್ತಕ್ಕಂಥದ್ದು. ಅಲ್ಲಿ ನೆರೆದಿರ್ತಕ್ಕಂಥ ಏನು ಶುಭ ಕೋರಲಿಕ್ಕೆ ಮದುವೆಗೆ ಬಂದಿರತಕ್ಕಂತ ಜನರಿಗೆ ಒಂದು ಅಂತಂದ್ರೆ ಆ ಒಂದು ವಿಷಯವನ್ನ ಅರಗತ ಮಾಡಿಕೊಳ್ಳಲಿಕ್ಕೆ ಆಗದ ರೀತಿಯಲ್ಲಿ ಒಂದು ಘಟನೆ ಸಂಭವಿಸಿರ್ತಕ್ಕಂಥದ್ದು. ನಿಜಕ್ಕೂ ಇದೊಂದು ಏನು ಇಡೀ ಆ ಒಂದು ಮದುವೆಗೆ ಬಂದಿರತಕ್ಕಂಥವರೇ ಮರುಗುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ತಕ್ಷಣ ಆ ಏನು ಪ್ರವೀಣ್ ಪುರ್ನಿ ಅವರನ್ನ ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ಹೋದ್ರು ಕೂಡ ಆತನು ಆಸ್ಪತ್ರೆವರೆಗೂ ಉಸಿರು ಇಲ್ಲದೆ ಇರತಕ್ಕಂಥದ್ದು ಘಟನೆ ನಡೆದಿರುವಂತದ್ದು. ತಕ್ಷಣ ಹೃದಯಾಘಾತದಿಂದ ಸ್ಥಳದಲ್ಲಿಯೇ ಸಾವನ್ನಪ್ಪಿರ್ತಕ್ಕಂಥ ಒಂದು ಘಟನೆ ಜಮಖಂಡಿ ನಗರದ ನಂದಿಕೇಶ್ವರ ಕಲ್ಯಾಣ ಮಂಟಪದಲ್ಲಿ ನಡೆದಿರ್ತಕ್ಕಂಥದ್ದು. ಶರತ್, ನಿಜಗಡ ಈಗ ಅವರು ಪ್ರವೀಣ್ ಅವ್ರ ಪೇರೆಂಟ್ಸ್ ಏನ್ ಹೇಳ್ತಾರೆ, ಈ ಹಿಂದೆ ಈ ಹೃದಯ ಸಂಬಂಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಆಗಿತ್ತಾ ಅಂತ ಈ ಹಿಂದೆ, ಅಥವಾ ಇದೇ ಫಸ್ಟ್ ಟೈಮಾ? ಶರತ್, ಇದೇ ಮೊದಲ ಸಾರಿ ಅಂತೆ. ಆತ ಸದೃಢನಾಗಿದ್ದ, ಯಾವುದೇ ರೀತಿಯ ಅವನಿಗೆ ಆರೋಗ್ಯದ ಮೇಲೆ ಯಾವುದೇ ರೀತಿಯ ಸಮಸ್ಯೆಗಳಿರ್ಲಿಲ್ಲ. ಆತ ಓಡಾಡ್ಕೊಂಡಿದ್ದ, ತನ್ನ ಮದುವೆ ಕಾರ್ಡ್ಗಳನ್ನ ತನ್ನ ಬಂಧು ಬಳಗಕ್ಕೆ ತಾನೇ ಬೈಕ್ ಮೇಲೆ ಹಂಚಿ ಬಂದಿರತಕ್ಕಂಥದ್ದು. ಇದೆಲ್ಲವನ್ನ ಮಾಡಿದ್ದ. ಆತ ಆರೋಗ್ಯವಾಗಿದ್ದ. ಈತ ಮದುವೆಯ ಒಂದು ಏನು ಓಟದಲ್ಲಿ ಎಲ್ಲೋ ಒಂದ್ ಕಡೆ ನರ್ವಸ್ ಆಗಿದ್ನೋ ಏನೋ ಗೊತ್ತಿಲ್ಲ. ಬಟ್ ಮನೆಯವರು ಹೇಳುವ ಪ್ರಕಾರ ಆತ ಆರೋಗ್ಯನಾಗಿದ್ದ. ಇವತ್ತು ಬೆಳಗಿನ ಜಾವದವರೆಗೆ ಯಾವ ಒಂದು ಅವನಿಗೆ ಅಂತಂದ್ರೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಯಾವುದೇ ತೊಂದರೆಗಳು ಇರ್ಲಿಲ್ಲ ಅಂತಕ್ಕಂಥ ಒಂದು ಮಾತನ್ನ ಆತನ ಸಂಬಂಧಿಕರು ಹೇಳ್ತಿರ್ತಕ್ಕಂಥದ್ದು. ಮದುವೆ ವೇದಿಕೆ ಮೇಲೆ ಬರ್ತಕ್ಕಂಥ ಜನರಿಗೂ ಕೂಡ ಅಷ್ಟೇ ಕೈ ಕುಲುಕುವ ಮೂಲಕನೇ ಆತ ಪ್ರತಿಕ್ರಿಯೆ ನೀಡ್ತಾ ಇದ್ದ, ನಗುತ್ತಾ ಇದ್ದ, ಮಾತಾಡ್ತಾ ಇದ್ದ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಿರುವಂತದ್ದು. ಶರತ್, ಅದರ ಕಡೆ ಡಾಕ್ಟರ್ ಏನು ಹೇಳಿದ್ರಂತೆ ನಿಜ ಕೂಡ? ಯಾಕಂದ್ರೆ ಈಗ ಮದುವೆ ಅಂತ ಸಂದರ್ಭದಲ್ಲಿ ನೈಟೆಲ್ಲ ಇರುತ್ತೆ, ಈ ಒಂದು ಕಾರ್ಯಕ್ರಮ ಆಗಿರ್ಬೋದು ಅಥವಾ ಈ ಪೂಜೆ ಪುನಸ್ಕಾರ ಇರ್ಬೋದು, ಈ ನಿದ್ರೆಯಿಂದನೋ ಅಥವಾ ಗ್ಯಾಸ್ಟ್ರಿಕ್ ಇಂದನೋ ಈ ರೀತಿಯಾಗಿ ಏನಾದರೂ ಆಗಿರ್ಬೋದಾ? ಡಾಕ್ಟರ್ ಏನಂದ್ರು ಅಂತ ಈ ಕೇಸ್ ಬಂದಾಗ? ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ಈಗ ಪ್ರವೀಣನ್ನ ಕೊಂಡೊಯ್ದಾಗ ಆಸ್ಪತ್ರೆಯ ವೈದ್ಯರು ಹೇಳಿರ್ತಕ್ಕಂಥದ್ದು ಈತನಿಗೆ ಬಲವಾಗಿ ಹಾರ್ಟ್ ಅಟ್ಯಾಕ್ ಆಗಿರ್ತಕ್ಕಂಥದ್ದು. ಅದರಿಂದಲೇ ಕೊನೆ ಉಸಿರೆಳೆದಿದ್ದಾನೆ ಅಂತಕ್ಕಂಥ ಒಂದು ವಿಷಯವನ್ನ ಸಂಬಂಧಿಕರಿಗೆ ಹೇಳಿರುವಂತದ್ದು. ಶರತ್, ಓಕೆ, ನೈಸ್, ಥ್ಯಾಂಕ್ ಯು ನಿಜಗುಣ ಮಠಪತಿ ಡೀಟೇಲ್ಸ್ಗಾಗಿ. ನನ್ನ ಕೊರಳಿಗೆ ಮಾಲೆಯ ಹಾಕಿ ಕಣ್ಣೀರಿನ ಒರೆಸುವೆನು ನಿನ್ನವನಾದರೆ ಬೆಳದಿಂಗಳ ಕಳುಹಿಸಿದ ಅಮ್ಮನ ಕಾಯುವೆ ನನ್ನ ಸೇರೋ ಜಾನಿ ನಂದೆದೆಯ ಒಳವಿಗೆ ಚಿತ್ತಾರ ಚೆಲುವೆ. ನೋಡಿ, ಅದು ಇನ್ವಿಟೇಷನ್ಗೆ ವಿಡಿಯೋ ಎಲ್ಲ ಮಾಡಿ ಪಾಪ ಚೆನ್ನಾಗಿ ಮಾಡಿದರು. ಒಂದು ಕ್ಷಣ ಅಯ್ಯೋ ಪಾಪ ಅಂತ ಅನಿಸುತ್ತೆ. ಯಾಕೆಂದರೆ ಈ ನವ ವಧುವರರು ನೂರಾರು ಆಸೆಗಳನ್ನು ಇಟ್ಕೊಂಡಿರ್ತಾರೆ. ಹೊಸ ಜೀವನವನ್ನು ಸ್ಟಾರ್ಟ್ ಮಾಡಬೇಕು ಅಂಥೇಳಿ ಅದೆಷ್ಟು ಕನಸ್ಕೊಂಡಿದ್ರು ಏನೋ. ಮುಂದೆ ತಮ್ಮ ಮಕ್ಕಳನ್ನು ಹೇಗೆ ಸಾಕಬೇಕು, ನಮ್ಮ ಲೈಫ್ ಸ್ಟೈಲ್ ಹೆಂಗಿರಬೇಕು, ಹೆಂಗೆ ಬಾಳಬೇಕು, ಎಲ್ಲಿ ಬಾಳಬೇಕು, ಎಲ್ಲವನ್ನೂ ಕೂಡ ಡಿಸ್ಕಸ್ ಮಾಡಿರ್ತಾರೆ. ಫೋನ್ ಮೂಲಕ ಮಾತಾಡ್ಕೊಂಡಿರ್ತಾರೆ. ಆಬ್ವಿಯಸ್ಲಿ ಎಲ್ಲರೂ ಮಾತಾಡಿರ್ತಾರೆ. ಹಾಗೆ ಇಲ್ಲೂ ಕೂಡ ಆಗಿರುತ್ತೆ. ಪಾಪ ಈಗ ಯುವತಿ ಮದುವೆ ಆದರು ಈಗ ಪ್ರವೀಣನ್ನು. ಈಗ ಆಕೆಯ ಗತಿ ಏನು, ಅದನ್ನು ಕೂಡ ಆ ಪೋಷಕರು ಈಗ ಅದನ್ನೇ ಯೋಚನೆ ಮಾಡ್ತಾ ಇರ್ತಾರೆ. ಹಂಗೋ ಹಿಂಗೋ ನೋಡಿ ಮಾಡಿದ್ವಿ. ಆ ಭಗವಂತನ ಒಂದು ಆಟ ನೋಡಿದ್ರೆ ತಾಳಿ ಕಟ್ಟಿ 15 ನಿಮಿಷದಲ್ಲೇ ಹಿಂಗೆ ಆಗೋಯ್ತಲ್ಲ ಅಂಥೇಳಿ ಪಾಪ ಯುವತಿಯ ಪೋಷಕರು ಕೂಡ ಅಷ್ಟೇ ಕಂಗಾಲಾಗಿದ್ದಾರೆ. ಈಗ ದಾರಿ ಕಾಣದಾಗ್ಬಿಟ್ಟಿದೆ. ಈಗ ಮತ್ತೊಂದು ಪೋಷಕರು ಅಷ್ಟೇ, ಪ್ರವೀಣ್ನ ಪೋಷಕರು ಅಳ್ತಾ ಇದ್ದಾರೆ ಈ ಸ್ಥಿತಿಗೆ. ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಅವ್ರ ಫ್ಯಾಮಿಲಿನೂ ಕೂಡ ಅಷ್ಟೇ. ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನೋದು ಯಾರಿಗೆ ಗೊತ್ತಿರುತ್ತೆ ಹಿಂಗಾಗುತ್ತೆ ಅಂತ. ಈ ಹಿಂದೆಯೂ ಕೂಡ ಯಾವುದೇ ಈ ರೋಗ ರುಜಿನಗಳಾಗಿರಲಿ, ಬೇರೆ ರೀತಿಯ ಸಮಸ್ಯೆ ಆಗಿರಲಿ, ಆರೋಗ್ಯದಲ್ಲಿ ಯಾವುದೇ ರೀತಿಯೂ ಇರಲಿಲ್ಲ. ಇದ್ದಕ್ಕಿದ್ದಂತೆ ಆಗುತ್ತೆ ಅಂತಂದರೆ ಅದಕ್ಕೆ ಕಾರಣ ಏನು? ಈಗ ಡಾಕ್ಟರ್ ಹೇಳ್ತಿರೋದು ಅದನ್ನೇ, ಬಲವಾಗಿದೆ ಇದು ಹಾರ್ಟ್ ಅಟ್ಯಾಕು ಅಂತ. ಅಂದರೆ ಬಲವಾಗಿದೆ ಹಾರ್ಟ್ ಅಟ್ಯಾಕು ಅಂತಂದರೆ ಕಾರಣ ಏನು? ಹಿಂಗಾಯ್ತದು, ಅದಕ್ಕೊಂದು ಕಾರಣ ಇರಬೇಕಲ್ಲ. ಅದೇ ನಿಗೂಢವಾಗಿಬಿಟ್ಟಿದೆ ಇತ್ತೀಚೆಗೆ. ಕೇವಲ ಇದೊಂದು ಪ್ರವೀಣನ ಕೇಸ್ ಮಾತ್ರ ಅಲ್ಲ, ಬೇರೆ ಬೇರೆ ಕೇಸ್ಗಳಲ್ಲೂ ನೋಡ್ಬೋದು ನೀವು. ಈ ಜಿಮ್ ಮಾಡ್ತಾ ಹಾರ್ಟ್ ಅಟ್ಯಾಕ್ ಆಗಿ ನೋಡಿದ್ವಿ. ನಿನ್ನೆ ಒಂದು ಸಮಾರಂಭದಲ್ಲಿ
ನಮ್ಮ ರಾಕೇಶ್ ಪೂಜಾರಿ ಡ್ಯಾನ್ಸ್ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಖುಷಿಯ ಸಂದರ್ಭದಲ್ಲೇ ಎಲ್ಲ ಆಗ್ತಿದ್ದವು. ಆ ಭಗವಂತ ಲೀಲೆ ನೋಡಿ, ಕಷ್ಟ ಇದ್ದಾಗ ಏನೂ ಮಾಡೋದಿಲ್ಲ, ಕಷ್ಟ ಇದ್ದಾಗ ಬದುಕು ಅಂತ ಹೇಳ್ತಾನೆ. ನಾವು ಖುಷಿಯಿಂದ ಜೀವನ ಮಾಡಬೇಕಾದ್ರೆ ಬೇಗ ಕರ್ಕೊಂಡ್ಬಿಡ್ತೇವೆ. ಇದು ಆಗಿರೋದು ಹಂಗೆ. ಅವತ್ತು ರಾಕೇಶ್ ಪೂಜಾರಿ ಜೀವನದಲ್ಲಿ ಏನಾಯಿತು, ಖುಷಿಯ ಸಂದರ್ಭದಲ್ಲಿ ಕುಣಿದಾಡ್ತಾ ಇರೋ ಸಂದರ್ಭದಲ್ಲೇ ದೇವರು ಅವನನ್ನು ಕರ್ಕೊಂಡ್ಬಿಡ್ತಾನೆ. ಪ್ರವೀಣನ ಒಂದು ಸಿಚುವೇಶನಲ್ಲೂ ಅಷ್ಟೇ, ಮದುವೆ ಆಗಿ ಸುಖ ಜೀವನ ನಡೆಸಬೇಕು ಅಂತ ಖುಷಿಯಾಗಿರೋ ಟೈಮ್ನಲ್ಲೇ ಪ್ರವೀಣನ್ನ ಆ ದೇವರು ಕಟ್ಕೊಂಡ್ಬಿಡ್ತಾನೆ. ಅದಕ್ಕೆ ಹೇಳೋದು ಭಗವಂತನ ಲೀಲೆ ಅಂತ.